ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ಸ್ಮಾರ್ಟ್ಫೋನ್ ಮಾರ್ಕೆಟ್ ಎಷ್ಟೇ ಇದ್ರೂ ಬೇಸಿಕ್ ಮೊಬೈಲ್ಗಳ ಡಿಮಾಂಡ್ ಹಾಗೇ ಇದೆ. ಆದರೆ ಈಗಂತೂ ಕೆಲವು ಸ್ಮಾರ್ಟ್ಫೋನ್ಗಳು ಕೂಡ ಬೇಸಿಕ್ ಮೊಬೈಲ್ ರೇಟ್ನಲ್ಲೇ ಸಿಗ್ತಾ ಇವೆ. ಸ್ಯಾಮ್ಸಂಗ್ ಮೊಬೈಲ್ಸ್ ಎಷ್ಟೇ ಹೈ ಎಂಡ್ ಮೊಬೈಲ್ಗಳನ್ನು ಮಾರ್ಕೆಟಿಗೆ ತಂದರೂ ಆಗಾಗ ಬೇಸಿಕ್ ಮೊಬೈಲ್ ಸಂಘ ಮಾಡೋದನ್ನು ಮರೆತಿಲ್ಲ. ಹಾಗೆ LG ಕೂಡ ಆಪ್ಟಿಮಸ್ ಸರಣಿಯಲ್ಲಿ ಒಂದಿಷ್ಟು ಹೊಸ ಮಾದರಿಗಳನ್ನು ಬಿಡುಗಡೆ ಮಾಡಿ ಯಶಸ್ವಿಯಾಗಿರೋ LG ಈಗ ಆಪ್ಟಿಮಸ್ ನೆಟ್ ಅನ್ನೋ ಡ್ಯುಯಲ್ ಸಿಮ್ ಮೊಬೈಲ್ ತಂದಿದೆ. ಆದರೆ ಇದೇನು ಪೂರ್ತಿ ಬೇಸಿಕ್ ರೇಟ್ನದ್ದು ಅಲ್ಲ. ಆದರೆ ಸ್ಮಾರ್ಟ್ಫೋನ್ಗಳ ರೇಂಜ್ನಲ್ಲಿ ಇದನ್ನು ಬೇಸಿಕ್ ಅನ್ಬೋದಷ್ಟೇ. ಸರಿ, ಹಾಗಾದರೆ ಈ ವಾರ ನೋಡೋಣ ಬನ್ನಿ ಮಾರುಕಟ್ಟೆಗೆ ಹೊಸದಾಗಿ ಬಂದಿರೋ ಈ ಹೊಸ LG ಮೊಬೈಲನ್ನು. ಸೊ ನಾವು ಸ್ಟ್ರೈಟ್ ಟು ದ ಶೋರೂಮ್. ಈ ವಾರ ನಾವು ನೋಡ್ತಾ ಇರೋದು ಒಂದು ಆಂಡ್ರಾಯ್ಡ್ ಫೋನ್ನಲ್ಲಿ ಡ್ಯುಯಲ್ ಸಿಮ್ ಫೋನ್. ಯೂಶ್ವಲಿ ಆಂಡ್ರಾಯ್ಡ್ ಫೋನ್ ಸಿಂಗಲ್ ಸಿಮ್ ಫೋನ್ಗಳು ಬರ್ತವೆ, ಆದರೆ ಸಾಧಾರಣ 3-4 ಸಾವಿರ ಇರ್ಬೋದು, 5-10 ಸಾವಿರದೊಳಗೆ ನಿಮಗೆ ಡ್ಯುಯಲ್ ಸಿಮ್ ಫೋನ್ಗಳು ಸಿಗ್ತವೆ. ಆದರೆ ಒಂದು ಬ್ರ್ಯಾಂಡೆಡ್ ಫೋನ್ನಲ್ಲಿ ನಿಮಗೆ ಡ್ಯುಯಲ್ ಸಿಮ್, ಅದು ಬೇರೆ ಆಂಡ್ರಾಯ್ಡ್ ಫೋನ್ ಸಿಗೋದು ತುಂಬಾ ಕಷ್ಟ. ಅದಕ್ಕೋಸ್ಕರನೇ LG ಅವರು LG ಆಪ್ಟಿಮಸ್ ನೆಟ್ ಡ್ಯುಯಲ್ ಅಂತ ಒಂದು ಹೊಸ ಫೋನ್ನ ರಿಲೀಸ್ ಮಾಡಿದ್ದಾರೆ. ಎಲ್ಲ ಆಪ್ಟಿಮಸ್ ಸೀರೀಸ್ನ ಫೋನ್ಗಳ ಥರ ಇದು ಆಂಡ್ರಾಯ್ಡ್ ಪ್ಲಾಟ್ಫಾರ್ಮ್ನಲ್ಲಿ ಆಂಡ್ರಾಯ್ಡ್ ಜಿಂಜರ್ಬೆಡ್ 3.4ನಲ್ಲಿ ಇದನ್ನು ರಿಲೀಸ್ ಮಾಡಿದ್ದಾರೆ. ಈ ಬಾಕ್ಸ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಜನ್ರೇಷನ್ ಸೋಷಿಯಲ್ ಕಮ್ಯುನಿಕೇಷನ್, ಯಾಕಂತಂದರೆ ಇದು ಆಂಡ್ರಾಯ್ಡ್ ಇದೆ ಪ್ಲಸ್ ಡ್ಯುಯಲ್ ಸಿಮ್ ಇದೆ. ಅಷ್ಟೇ ಅಲ್ಲ 1500 mAh ಬ್ಯಾಟ್ರಿ ಇದೆ. ಸೊ ನಿಮ್ಗೆ ಒಂದು ದಿನ ಏನು ಪ್ರಾಬ್ಲಮ್ ಇಲ್ಲದೆ ಫೋನ್ನ ಯೂಸ್ ಮಾಡ್ಬೋದು. ಅಷ್ಟೇ ಅಲ್ಲ 3.2 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಇದೆ. ಅಷ್ಟೇ ಅಲ್ಲ 800 MHz ಟರ್ಬೋ ಪ್ರಾಸೆಸರ್ ಇದೆ. ಸೊ ಹಾಗಾಗಿ ಸ್ಪೀಡ್ ವೈಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥ ಸ್ಪೀಡ್ ಇದೆ. ಅಲ್ಲದೆ 2 GB ಮೆಮರಿ ಕಾರ್ಡ್ ಕೊಡ್ತಾರೆ, ಪ್ಲಸ್ ಅಪ್ ಟು 32 GB ನೀವು ಕಾರ್ಡನ್ನು ಇದಕ್ಕೆ ಹಾಕ್ಬೋದು. ಫೋನ್ ಸಾಧಾರಣ 10,500ರಿಂದ 11,000 ರೂಪಾಯಿ ರೇಂಜ್ನಲ್ಲಿ ಸೇಲ್ ಮಾಡ್ತಿದ್ದಾರೆ. ಅದ್ರ ಜೊತೆಗೇ LG ಆಪ್ಟಿಮಸ್ ನೆಟ್ ಅಂತ ಅಂದರೆ ವಿದೌಟ್ ಡ್ಯುಯಲ್ ಸಿಮ್ನ ಒಂದು ಫೋನ್ ಕೂಡ ಅವ್ರು ರಿಲೀಸ್ ಮಾಡಿದ್ದಾರೆ. ಬಟ್ ಅದು ಬರೀ 10,000 ರೂಪಾಯಿಗೆ ಸೇಲ್ ಆಗ್ತಿದೆ. ಸೊ ಕೇವಲ ಒಂದು 500ರಿಂದ 1,000 ರೂಪಾಯಿ ಜಾಸ್ತಿ ಕೊಟ್ಟರೆ ನಿಮಗೆ ಆಂಡ್ರಾಯ್ಡ್ ಡ್ಯುಯಲ್ ಸಿಮ್ ಫೋನ್ನ ನೀವು ತಗೋಬೋದು. ಸ್ಯಾಮ್ಸಂಗ್ನ ಗ್ಯಾಲಕ್ಸಿ Y ಇಷ್ಟೊಂದು ಹಿಟ್ ಆಗಿರುವಾಗ ವೈ ದಿಸ್ ಆಪ್ಟಿಮಸ್ ನೆಟ್ ಡಿ ಅನ್ನೋ ಪರಿಸ್ಥಿತಿಯಲ್ಲಿ ಈ ಡ್ಯುಯಲ್ ಸಿಮ್ ಮೊಬೈಲ್ನಿಂದ LG ಕಂಪನಿಗೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅಂತ ನೋಡಬೇಕು. ಆ ಮೊಬೈಲ್ ನಿಮಗೆ ಆ್ಯಪ್ಟ್ ಅನಿಸುತ್ತೋ ಇಲ್ವೋ ಅನ್ನೋದು ಗೊತ್ತಾಯ್ತಲ್ಲ. ಸರಿ, ಈಗ ನೋಡೋಣ ಬನ್ನಿ ಈ ವಾರದ ಗ್ಯಾಜೆಟ್ ಗ್ಯಾಲರಿಯಲ್ಲಿರೋ ಸೋನಿ ವಿಟಾ ಪ್ಲೇ ಸ್ಟೇಷನ್ ಮತ್ತು BSNL ಟ್ಯಾಬ್ಲೆಟ್. ಸೋನಿ ವಿಟಾ ಪ್ಲೇಸ್ಟೇಷನ್ ಇದು ಸೋನಿ ಪ್ಲೇಸ್ಟೇಷನ್ ಇನ್ಸ್ಟ್ರೂಮೆಂಟ್ನ ಇತ್ತೀಚಿನ ಅವತರಣಿಕೆ. ಕಳೆದ ವಾರ ವಿಶ್ವದಾದ್ಯಂತ ಈ ಹ್ಯಾಂಡ್ ಹೆಲ್ಡ್ ಗೇಮಿಂಗ್ ಡಿವೈಸ್ ಬಿಡುಗಡೆಯಾಗಿದೆ. ಪ್ಲೇಸ್ಟೇಷನ್ ವಿಟಾ ಆಧುನಿಕ ವಿನ್ಯಾಸ, ಕ್ವಾಡ್ರ ಕೋರ್ ಪ್ರೊಸೆಸರ್, 5 ಇಂಚಿನ ಹೈ ರೆಸಲ್ಯೂಷನ್ ಟಚ್ ಸ್ಕ್ರೀನ್, ಮಲ್ಟಿ ಟಚ್ ಪ್ಯಾಡ್ ಹೊಂದಿದೆ. ಬಿಲ್ಟ್ ಇನ್ ಕ್ಯಾಮೆರಾ ಮತ್ತು GPS, ಪ್ಲೇಸ್ಟೇಷನ್ ನೆಟ್ವರ್ಕ್, ಡ್ಯುಯಲ್ ಕ್ಯಾಮೆರಾ, ಸ್ಪೀಕರ್, ಮೈಕ್ರೋಫೋನ್, ವೈಫೈ, ಬ್ಲೂಟೂತ್, ಮೊಬೈಲ್ ಇಂಟರ್ನೆಟ್, USB ಪೋರ್ಟ್, ಪ್ಲೇಸ್ಟೇಷನ್ ವಿಟಾದ ಇತರ ವೈಶಿಷ್ಟ್ಯಗಳು. BSNL ಟ್ಯಾಬ್ಲೆಟ್. ನೋಯ್ಡಾದಲ್ಲಿರುವ ಪ್ಯಾಂಟೆಲ್ ಟೆಕ್ನಾಲಜಿಯ ಸಹಯೋಗದೊಂದಿಗೆ BSNL ಹೊರತಂದಿರುವ ಜೆಂಟಾ ಎಂಬ ಹೆಸರಿನ ಹೊಸ ಟ್ಯಾಬ್ಲೆಟ್ ಇದು.
ಈ ಟ್ಯಾಬ್ಲೆಟ್ ಆಂಡ್ರಾಯ್ಡ್ 2.3 OS ಹೊಂದಿದ್ದು 7 ಇಂಚಿನ ರೆಸಿಸ್ಟಿವ್ ಟಚ್ ಸ್ಕ್ರೀನ್ ಮತ್ತು 1 ಗಿಗಾಹರ್ಟ್ಸ್ನ ಪ್ರೊಸೆಸರ್ ಹೊಂದಿದೆ. 2GB ಇಂಟರ್ನಲ್ ಮೆಮೊರಿ, VGA ಕ್ಯಾಮೆರಾ, ಮೈಕ್ರೋ USB ಪೋರ್ಟ್ ಹೊಂದಿರುವ ಈ ಟ್ಯಾಬ್ಲೆಟ್ನ ಜೊತೆಗೆ ವಿವಿಧ ರೀತಿಯ ಡೇಟಾ ಪ್ಲಾನ್ಗಳು ಲಭ್ಯವಿವೆ. ಬೆಲೆ $3,499. ಈ ಟೆಕ್ನಾಲಜಿ ವಿಷಯದಲ್ಲಿ ಇವತ್ತಿದ್ದು ನಾಳೆ ಇರಲ್ಲ ಅನ್ನೋ ಬೆಳವಣಿಗೆ. ಆದರೆ ನನ್ನ ವಿಷಯದಲ್ಲಿ ಹಾಗಲ್ಲ. ಈ ವಾರ ಬಂದಿದ್ದೀನಿ, ಮತ್ತೆ ಮುಂದಿನ ವಾರನೂ ಖಂಡಿತ ಬರ್ತೀನಿ. ಐ ಪ್ರಾಮಿಸ್. ನೀವು ಎಷ್ಟೇ ಮಿಸ್ ಮಾಡ್ಕೊಳ್ಳದೆ ರೈಟ್ ಕ್ಲಿಕ್ ಪ್ರೋಗ್ರಾಮ್ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗ್ತೀನಿ. ಸಿ ಯು ನೆಕ್ಸ್ಟ್ ವೀಕ್. ನಿಮಗೆ ಇವತ್ತಿನ ಎಪಿಸೋಡ್ ಲೈಕ್ ಆಗಿದ್ರೆ ನಮ್ಮ ಫೇಸ್ಬುಕ್ ಐಡಿನ ಲೈಕ್ ಮಾಡಿ, ಜೊತೆಗೆ ನಮ್ಮ ಟ್ವಿಟರ್ ಐಡಿನೂ ಇದೆ, ಅದನ್ನು ಫಾಲೋ ಮಾಡಿ. ನಮ್ಮ ಇವತ್ತಿನ ಎಪಿಸೋಡ್ ನಿಮಗೆ ನೋಡೋದಕ್ಕೆ ಮಿಸ್ ಆಗಿದ್ರೆ suvarnanews.tvಗೆ ಭೇಟಿ ನೀಡಿ. ಅಲ್ಲೂ ನಮ್ಮ ರೈಟ್ ಕ್ಲಿಕ್ ಎಪಿಸೋಡ್ ನೋಡಬಹುದು. ಈಗ ನಾನು ರೈಟ್ ಕ್ಲಿಕ್ನಿಂದ ರೈಟ್ ಹೇಳೋ ಸಮಯ. ಸೊ ದಿಸ್ ಇಸ್ ಪ್ರದೀಪ್ ಸೈನಿಂಗ್ ಔಟ್ ಫ್ರಮ್ ರೈಟ್ ಕ್ಲಿಕ್.